ಯಾರೆಲ್ಲ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ರಿಟರ್ನ್ಸ್ ತೆಗಿಬೇಕು ಅಂತ ಒಂದು ಪ್ಲಾಟ್ ಏನಾದ್ರೂ ನೋಡ್ತಾ ಇದ್ರೆ ಸೊ ಈ ವಿಡಿಯೋ ನಿಮ್ಗೋಸ್ಕರ. ಈ ಸರೌಂಡಿಂಗ್ ನಿಮ್ಗೆ ಯಾರು ಈ ತರ ಒಂದು ಪ್ರೈಸ್ ಕೊಟ್ಟಿರಲ್ಲ ಅಂತ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಈ ಲೇಔಟ್ ನಿಮ್ಗೆ ಸಿಗ್ತಾ ಇರೋದು. ಈ ಲೇಔಟ್ ಬ್ಯಾಕ್ ಸೈಡ್ ಅಲ್ಲೇ ಆಲ್ರೆಡಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಸೊ ಹಾಗೆ ಲೇಔಟ್ ಪಕ್ಕದಲ್ಲೇನೆ ನಿಮ್ಗೆ 2000 ಎಕರ್ಸ್ ಅಲ್ಲಿ ಇನ್ನೊಂದು ಇಂಡಸ್ಟ್ರಿ ಏರಿಯಾ ಕೂಡ ಬರ್ತಾ ಇದೆ. ಈ ಲೇಔಟ್ ಇಂದ ನಿಮ್ಗೆ STRR ರಿಂಗ್ ರೋಡ್ ಕೂಡ ಹತ್ರವಾಗಿರುತ್ತೆ. ಹಾಗೆ ನಿಮ್ಗೆ ಚೆನ್ನೈ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಹೈವೇ ಏನಿದೆಯಲ್ಲ ಅದು ಕೂಡ ನಿಮ್ಗೆ ನಿಯರ್ ಬೈ ಆಗಿರುತ್ತೆ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ವೀಕ್ಷಕರೇ, ಇವತ್ತಿರೋದು ನಾವು ಮಾಲೂರಲ್ಲಿ. ಸೊ ಮಾಲೂರ್ ನಿಮಗೆ ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಅಂತ ಗೊತ್ತಿರ್ಬೋದು. ತುಂಬಾನೇ ಒಂದು ಫೇಮಸ್ ಆಗಿರುವಂತ ಒಂದು ಇಂಡಸ್ಟ್ರಿ ಏರಿಯಾ. ಸೊ ಅದ್ರ ಬ್ಯಾಕ್ ಸೈಡ್ ಅಲ್ಲೇ ಮೆಟ್ರೋ ಹೋಮ್ಸ್ ಅವರು ಒಂದು ಒಳ್ಳೆ ಪ್ರಾಜೆಕ್ಟ್ ನ ತಂದಿದ್ದಾರೆ. ಸೊ ತುಂಬಾ ಜನ ವೀಕ್ಷಕರು ನಮ್ಗೆ ಕೇಳ್ತಾ ಇದ್ದಿದ್ದು ಒಂದೇ ಪ್ರಶ್ನೆ, ಮೆಟ್ರೋ ಹೋಮ್ಸ್ ಅವರು ಯಾವಾಗ ಪ್ರಾಜೆಕ್ಟ್ ತರ್ತಾರೆ ಅಂತ. ಸೊ ಯಾಕೆಂದ್ರೆ ಮೆಟ್ರೋ ಹೋಮ್ಸ್ ಅಂತ ಅಂದ್ಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು, ಅವ್ರದ್ದು ಡಾಕ್ಯುಮೆಂಟ್ಸ್ ನಿಮಗೆ ಪಕ್ಕ 100% ಕ್ಲಿಯರ್ ಆಗಿರುತ್ತೆ. ಸೊ ಡೆವಲಪ್ಮೆಂಟ್ ಕೂಡ 100% ಕ್ಲಿಯರ್ ಆಗಿ ಡೆವಲಪ್ಮೆಂಟ್ ಆದ್ಮೇಲೆ ನಿಮ್ಗೆ ಲೇಔಟ್ ನ ಅವರು ಲಾಂಚ್ ಮಾಡೋದು. ಸೊ ಇವಾಗ ಇದೇನ್ ಲೇಔಟ್ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ನಿಮ್ಗೆ ಮಾಲೂರಲ್ಲಿ ಲೊಕೇಟೆಡ್ ಆಗಿದೆ. ಸೊ ಇವಾಗ ಏನ್ ಜಸ್ಟ್ ನೀವು ಈ ತರ ಲೇಔಟ್ ನೋಡ್ತಾ ಇದ್ದೀರಾ, ಬಟ್ ನೀವು ಲಾಂಚ್ ದಿನ ಬಂದು ಈ ಲೇಔಟ್ ನೋಡ್ರೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಟಾರ್ ರೋಡ್ ಆಗಿರ್ಬೋದು 100% ಡೆವಲಪ್ಮೆಂಟ್ ಆಗಿ ನಿಮ್ಗೆ ಈ ಲೇಔಟ್ ನ ಸಿಗುತ್ತೆ. ಸೊ ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡೋದಕ್ಕೆ ನಮ್ ಜೊತೆ ಇರ್ತಾರೆ ಯೋಗೇಶ್ ಸರ್ ಅವರು. ಬನ್ನಿ ಇದ್ರ ಬಗ್ಗೆ ಮಾಹಿತಿ ತಗೊಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಸೊ ತುಂಬಾ ದಿನದ ನಂತರ ಒಂದು ಒಳ್ಳೆ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಾ ಇದ್ದೀರಾ. ಸೊ ಏನಕ್ಕೆ ಅಂದ್ರೆ ಆಕ್ಚುಲಿ ತುಂಬಾ ಪ್ರಾಜೆಕ್ಟ್ಸ್ ಬರುತ್ತೆ, ಬಟ್ ನಮ್ಗೆ ಏನಾದ್ರೆ ಪ್ರೈಸು ಮತ್ತೆ ಲೀಗಲ್ ಬಂದ್ಬಿಟ್ಟು ಯಾವ್ದು ಕ್ಲಿಯರ್ ಆಗಿರಲ್ಲ. ಸೊ ಅದಕ್ಕೆ ನಾವು ಟೈಮ್ ತಗೊಂಡು ಕರೆಕ್ಟ್ ಆಗಿ ಲೀಗಲ್ ಎಲ್ಲ ಕರೆಕ್ಟ್ ಆಗಿದೆ. ಅದಾದ್ಮೇಲೆ ಮೇನ್ ಥಿಂಗು ಪ್ರೈಸಿಂಗ್ನು. ಸೊ ಪ್ರೈಸ್ ಸಿಕ್ಕಾಬಟ್ಟೆ ಇದೆ ಲೊಕೇಶನ್ ಅಲ್ಲ. ಸೊ ಪ್ರೈಸು ನಮ್ಗೆ ಸೆಟ್ ಆದ್ರೆ ಸೊ ಆಗ ಮಾತ್ರ ನಾವು ಪ್ರಾಜೆಕ್ಟ್ಸ್ ನ ತಗೊಂಡ್ಬರ್ತೀವಿ. ಸೊ ಅದಕ್ಕೆ ಸ್ವಲ್ಪ ಲೆಂತಿ ಆಗಿ ಪ್ರೊಸೆಸ್ ಇರೋದು, 6 ಮಂತ್ ಟೈಮ್ ತಗೊಂಡು. ಹೌದು ವೀಕ್ಷಕರೇ. ಸೊ ಮೆಟ್ರೋ ಹೋಮ್ಸ್ ಪ್ರಾಜೆಕ್ಟ್ ಬಂದು ನಿಮ್ಗೆ 100% ಡೆವಲಪ್ಮೆಂಟ್ ಆಗಿರುತ್ತೆ. ಜೊತೆಗೆ ನಿಮ್ಗೆ ಡಾಕ್ಯುಮೆಂಟ್ಸ್, ಇವ್ರ ಮೇನ್ ಫೋಕಸ್ ಮಾಡೋದೇ ಡಾಕ್ಯುಮೆಂಟ್ ವಿಚಾರಕ್ಕೆ, ಹಾಗೆ ಪ್ರೈಸ್ ವಿಚಾರಕ್ಕೂ ತುಂಬಾನೇ ಫೋಕಸ್ ಮಾಡಿ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಾರೆ. ಸೊ ಇವಾಗ ನಿಮ್ಗೆ ಲಾಂಚ್ ಮಾಡಿರೋ ಪ್ರಾಜೆಕ್ಟ್ ಬಂದು ನಿಮ್ಗೆ ಮಾಲೂರಲ್ಲಿ ಇರುತ್ತೆ. ಮಾಲೂರ್ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಅದರ ಹತ್ರನೇ ನಿಮ್ಗೆ ಈ ಒಂದು ಪ್ರಾಜೆಕ್ಟ್ ಇರೋದು. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಸರ್ ಇದು ಎಕ್ಸಾಕ್ಟ್ ಆಗಿ ಲೊಕೇಟೆಡ್ ಎಲ್ಲಾಗಿದೆ? ಸೊ ನಿಮಗೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಗೊತ್ತಿಲ್ಲ? ಸೊ ಅದು phase 2 ಇದೆ. ಎಕ್ಸಾಕ್ಟ್ phase 2 ಬ್ಯಾಕ್ ಸೈಡ್ ಅಲ್ಲಿ ಇದೆ. ಸೊ ಅದಾದ್ಮೇಲೆ ಮತ್ತೆ ಈ ಕಡೆ phase 3 ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿದೆ ಈಗ 2000 acres ಅಲ್ಲೇನೋ. ಸೊ ಅದು ಬೇರೆ ವರ್ಕ್ ಬೇರೆ ನಡೀತಾ ಇದೆ. ಸೊ ಇಲ್ಲಿ ನಮ್ ಲೇಔಟ್ ಇಂದ ಸ್ವಲ್ಪ ದೂರದಿಂದಾನೆ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ. ಸೊ ಇಲ್ಲಿ ಲೊಕೇಶನ್ ಗೆ ಮೇನ್ ಹೈಲೈಟ್ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾನೇ. ಓಕೆ. ಸೊ ಇನ್ವೆಸ್ಟ್ಮೆಂಟ್ ಗೆ ಒಂದು ಬೆಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ಅದನ್ನು ಪ್ರೈಸ್ ಅಂತೂ ಹೈಲಿ ಕಾಂಪಿಟೇಟಿವ್ ಇರುತ್ತೆ. ಓಕೆ. ಸೊ ಪ್ರೈಸಿಗೋಸ್ಕರ ನಾವು ಇನ್ವೆಸ್ಟ್ಮೆಂಟ್ ಮಾಡ್ರೆ ನಮ್ಗೆ ಅಪ್ ಟು 1-2-3 years ಅಲ್ಲಿ ಒಳ್ಳೆ ರಿಟರ್ನ್ಸ್ ತೆಗಿಬಹುದು. ಡೆಫಿನೆಟ್ ಆಗಿ 3 times ಆಗ್ಬಿಡುತ್ತೆ. ಸರ್ ಇದು ಬ್ಯಾಂಗ್ಳೂರಿಂದ ಬರೋದಾದ್ರೆ ನಾವು ಹೇಗೆ ರೀಚ್ ಆಗ್ಬೋದು ಇಲ್ಲಿ? ಸೊ ನೀವು ಬ್ಯಾಂಗ್ಳೂರಿಂದ ಬರ್ತೀರಾ ಅಂದ್ರೆ ನಿಮ್ಗೆ ಈ ಕೋಲಾರ ರೋಡ್ ಹಂಗೆ ಬಂದ್ರೆ ನರಸಾಪುರ ಜಂಕ್ಷನ್. ಓಕೆ. ಜಂಕ್ಷನ್ ಇಂದ ನೀವು ರೈಟ್ ಕಟ್ ಮಾಡಿ ಮತ್ತೆ ಒಂದು ರೈಟ್ ಕಟ್ ಮಾಡಿ ನಮ್ಮ ಲೊಕೇಶನ್ ಬಂದ್ಬಿಡುತ್ತೆ. ಓಕೆ. ಆಲ್ಮೋಸ್ಟ್ ನಮಗೆ ಬ್ಯಾಂಗ್ಳೂರಿಂದ ಎಷ್ಟು ದೂರ ಆಗ್ಬೋದು ಸರ್ ಇದು? ಒಂದು 43 ಕಿಲೋಮೀಟರ್ ಬ್ಯಾಂಗ್ಳೂರಿಂದ ಅಷ್ಟಾಗುತ್ತೆ. 43 ಕಿಲೋಮೀಟರ್. ಓಕೆ. ಸೊ ಮೀನ್ಸ್ ಇನ್ವೆಸ್ಟ್ಮೆಂಟ್ಗೆ ಪರ್ಫೆಕ್ಟ್ ಪ್ಲೇಸ್. ಸೊ ಬ್ಯಾಂಗ್ಳೂರಲ್ಲಿ ನಾವು ಈ ಪ್ರೈಸ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಇವಾಗ ನಾವು ಇಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫ್ಯೂಚರ್ ಇವಾಗ ಜಯನಗರ್ ಬನಶಂಕರಿ ಯಾವ ತರ ಗ್ರೋತ್ ಆಗಿದೆ ಆ ತರ ಗ್ರೋತ್. ಈಗ ಎಲೆಕ್ಟ್ರಾನಿಕ್ ಸಿಟಿ ಹೇಗಿತ್ತು ಒಂದು 15 ವರ್ಷ ಹಿಂದೆ, ಹೌದು ಅದೇ ಇಲ್ಲ. ಸೊ ಫುಲ್ ಕಂಪ್ಲೀಟ್ IT ಸೆಕ್ಟರ್ ಆಗೋಯ್ತು. ಆ ಥರ ನರಸಾಪುರ ಇಂಡಸ್ಟ್ರಿಯಲ್ ಕಂಪ್ಲೀಟ್ ಆಟೋಮೊಬೈಲ್ಸ್ ಇಲ್ಲಿ ಮೇನ್ ಫೋಕಸ್ ಜಾಸ್ತಿ. ಸೊ ಆ ಥರ ಆಗ್ಬಿಡುತ್ತೆ. ಓಕೆ. ಸೊ ಲೇಔಟ್ ಅಲ್ಲಿ ಅಮ್ಯುನಿಟೀಸ್ ಏನೇನು ಕೊಡ್ತಾ ಇದ್ದೀರಾ ಸರ್ ನೀವು? ಸೊ ಬೇಸಿಕ್ ಕಮ್ಯುನಿಟೀಸ್ ಇದೆ, ಒಂದು ಪಾರ್ಕ್ ಇದೆ, ಮತ್ತೆ ಡ್ರೈನೇಜ್, ವಾಟರ್ ಪೈಪ್ ಲೈನು. ಸೊ ನೋಡ್ಬೋದು ಎಲ್ಲ ಕೆಲಸ ನಡೀತಾ ಇದೆ.
ಹಾ. ಸೊ ನಾವೆಲ್ಲ ಸಂಡೇ ಲಾಂಚ್ ಕಸ್ಟಮರ್ಗೆಲ್ಲ ಬರೋ ಅಷ್ಟೊತ್ತಿಗೆ ಎಲ್ಲ ಕಂಪ್ಲೀಟ್ ಸೊ ಆಗ್ಬಿಟ್ಟಿರುತ್ತೆ. ಕಂಪ್ಲೀಟ್ ಆಗಿರತ್ತೆ. ಸೊ ಇದು ಮೇನ್ ರೋಡ್ ಎಷ್ಟು ಬರ್ತಾ ಇದೆ ಸರ್? ಇದು 30 ಫೀಟ್ ಮತ್ತೆ 40 ಫೀಟ್ 30 ಫೀಟ್ ಮತ್ತೆ 40 ಫೀಟ್ ಬರ್ತಾ ಇದೆ. ಬರುತ್ತೆ. ಸೊ ಮೇನ್ ರೋಡ್ 40 ಫೀಟ್ ಇದೆ, ಕಟ್ ರೋಡ್ಸ್ ಎಲ್ಲ 30 ಫೀಟ್ ಇದೆ. ಕಟ್ ರೋಡ್ಸ್ ಎಲ್ಲ ನಮಗೆ 30 ಫೀಟ್ ಸಿಗುತ್ತೆ. ಸೊ ಟೋಟಲ್ ಎಷ್ಟು ಎಕರೆಯಲ್ಲಿ ಬರ್ತಾ ಇದೆ ಪ್ರಾಜೆಕ್ಟ್? ಇದು 5.5 ಏಕರ್ಸ್. 5.5 ಎಕರ್ಸ್. ಇದರಲ್ಲಿ 5.5 ಏಕರ್ಸ್ ಅಲ್ಲಿ 45 ಪ್ಲಾಟ್ಸ್ ಬರುತ್ತೆ. ಓನ್ಲಿ 45 ಬರ್ತಾ ಇದೆಯಾ ಸರ್? ಓಕೆ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಆಗಿ ನಿಮಗೆ 5.5 ಎಕರ್ಸ್ ಅಲ್ಲಿ ಮಾಡಿದ್ದಾರೆ ಲೇಔಟ್. ಸೊ ಇಲ್ಲಿ ನಿಮಗೆ ಟೋಟಲ್ ಆಗಿ 45 ಸೈಟ್ ಬರ್ತಾ ಇದೆ ಸರ್. ಇದು ಇವಾಗ ವೈಟ್ ಟಾಪಿಂಗ್ ಆಗುತ್ತಾ ಬ್ಲ್ಯಾಕ್ ಟಾಪಿಂಗ್ ರೋಡ್ ಆಗುತ್ತೆ? ಇಲ್ಲಿ ಬ್ಲ್ಯಾಕ್ ಟಾಪಿಂಗ್ ರೋಡ್ ಬರುತ್ತೆ ಸರ್. ಹಾಗೆ ಇಲ್ಲಿ ಏನ್ ಡೈಮೆನ್ಷನಲ್ ಸೈಟ್ಸ್ ಬರ್ತಾ ಇದೆ ನಮಗೆ? 30, 40 ಮತ್ತೆ ಹಾರ್ಸ್ ಸೈಜ್. ಸೊ ಮತ್ತೆ ಅಮ್ಯುನಿಟೀಸ್ ಅಂತ ಬಂದ್ರೆ ಏನೇನು ಕೊಡ್ತೀರಾ ಸರ್? ಸೊ ಬೇಸಿಕ್ ನಿಮಗೆ ಪಾರ್ಕು, ಸೊ ಒಂದು ಪಾರ್ಕ್ ಇದೆ. ಓಕೆ. ಮತ್ತೆ ವಾಟರ್ ಪೈಪ್ ಲೈನು, ಡ್ರೈನೇಜು, ಸೊ ಎಲ್ಲ ವರ್ಕ್ ಕಂಪ್ಲೀಟ್ ಆಗಿದೆ. ಎಲೆಕ್ಟ್ರಿಕ್ ಪೋಲ್ಸ್ ಕೂಡ ಆಗಿದೆ. ಸೊ ಎಲೆಕ್ಟ್ರಿಕ್ ಕನೆಕ್ಷನ್ ಕೂಡ ಬಂದಿದೆ ಸರ್. ಹೌದು. ಸೊ ಇಮಿಡಿಯೇಟ್ ವಾಟರ್ ಸೋರ್ಸ್ ಹೇಗಿದೆ ಸರ್ ಇಲ್ಲಿ? ಸರ್ ಇಲ್ಲಿ ಮುನ್ಸಿಪಲ್ ಕನೆಕ್ಷನ್ ಇದೆ. ಓಕೆ. ಸೊ ನಿಮ್ಮ ವಾಟರ್ ಈಗಲೇ ಕನೆಕ್ಷನ್ ಇದೆ. ಸೊ ಈಗ ನಾಳೆ ಮನೆ ಕಟ್ಟಬೇಕು ಅಂದ್ರೆ ಅದಕ್ಕೆಲ್ಲ ವ್ಯವಸ್ಥೆ ರೆಡಿ ಆಗಿದೆ. ಮೀನ್ಸ್ ಇಮಿಡಿಯೇಟ್ ರಿಜಿಸ್ಟರ್ ಮಾಡಿ ಮನೆ ಕಟ್ಬೋದಾ? ಮನೆ ಕಟ್ಬೋದು. ಏನ್ ತೊಂದರೆ ಇಲ್ಲ. ನೆಕ್ಸ್ಟ್ ಮಾತಾಡೋದಾದ್ರೆ ಡಾಕ್ಯುಮೆಂಟ್ಸ್ ಯಾವ ತರ ಬರ್ತಾ ಇದೆ ಸರ್? ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ. ಸೊ ಅದಕ್ಕೆ ನಾವು ಟೈಮ್ ತಗೊಂಡು ಪ್ರಾಜೆಕ್ಟ್ ಮಾಡಿ ಹೇಳಿದ್ರಲ್ಲ ನಿಮಗೆ. ಸೊ ಆ ಥರ ಬಂದ್ಬಿಟ್ಟು ಒಂದು ಹೈಕೋರ್ಟ್ 20 years ಇದ್ರೆ ಸಾಕು ಅಂತ ಕಂಟಿನ್ಯೂಟಿ. ಬಟ್ ನಾವು 35 years ಲೀಗಲ್ ಮದರ್ ಡೀಡ್ನ ಕೊಡ್ತೀವಿ. ಓಕೆ. 35 years ಏನು ಅಪ್ರೂವಲ್ ಬರ್ತಾ ಇದೆ ಸರ್ ಇಲ್ಲಿ? ಸೊ ಇದು DC ಕನ್ವೆನ್ಷನ್ ಆಗಿ DTCP ಅಪ್ರೂವಲ್. DTCP ಅಪ್ರೂವಲ್ ಬರುತ್ತೆ. ಓಕೆ. ಲೋನ್ ಆಗುತ್ತಾ ಸರ್ ಇದು? 75% ಲೋನ್ ಫಂಡಿಂಗ್. 75% ವರೆಗೂ ಲೋನ್ ಆಗುತ್ತೆ. ಓಕೆ. ಸೊ ವೀಕ್ಷಕರೇ, ನಿಮಗೆ DTCP ಅಪ್ರೂವಲ್ ಅಲ್ಲಿ ಬರ್ತಾ ಇದೆ ಲೇಔಟ್. DC ಕನ್ವರ್ಷನ್ ಆಗಿ DTCP ಅಪ್ರೂವಲ್ ಮಾಡಿದ್ದಾರೆ. ಜೊತೆಗೆ ನೋಡ್ತಾ ಇದ್ದೀರಾ ಲೇಔಟ್ ಯಾವ ತರ ಡೆವಲಪ್ಮೆಂಟ್ ಇದೆ ಅಂತ. ಸೊ ನೋಡ್ತಾ ಇದ್ದೀರಾ, ಬ್ಯಾಕ್ ಸೈಡ್ ನಿಮಗೆ ಒಂದು ವಿಲೇಜ್ ಸಿಗುತ್ತೆ. ಸೊ ಇಲ್ಲಿ ಈ ಸೈಡ್ ಬ್ಯಾಕ್ ಸೈಡ್ ನೋಡೋದಾದ್ರೆ ನಿಮಗೆ ನರಸಾಪುರ ಇಂಡಸ್ಟ್ರಿ ಏರಿಯಾ ಇದೆ. ಸೊ ನೆಕ್ಸ್ಟ್ ಆ ಸೈಡ್ ನೋಡೋದಾದ್ರೆ ನಿಮಗೆ ಅಪ್ಕಮಿಂಗ್ ನಿಮಗೆ 2000 ಎಕರ್ಸ್ ಅಲ್ಲಿ ನರಸಾಪುರ ಇಂಡಸ್ಟ್ರಿ ಏರಿಯಾ ಕಂಟಿನ್ಯೂಟಿ ಬರ್ತಾ ಇದೆ ಸರ್. ಇವಾಗ ಇದು ಇನ್ವೆಸ್ಟ್ಮೆಂಟ್ ಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತಾ ಇದ್ದೀರಾ. ಸೊ ಯಾಕೆ ನಮ್ಮ ಕಸ್ಟಮರ್ ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಸೊ ಮೇಜರ್ ಹೇಳಬೇಕು ಅಂದ್ರೆ ಈ ಬ್ಯಾಂಗ್ಳೂರ್ ಟು ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್. ಓಕೆ. ಸೊ ಇಲ್ಲಿ ವೈಟ್ ಫೀಲ್ಡ್ ಇಂದ ಸ್ಟಾರ್ಟ್ ಆಗಿ ಮತ್ತೆ ಶ್ರೀಪೆರಂದೂರಲ್ಲಿ ಎಂಡ್ ಆಗುತ್ತೆ. ಸೊ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಈ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ಈ ಇಂಡಸ್ಟ್ರಿಯಲ್ ಏರಿಯಾ ಕನೆಕ್ಟಿವ್ ಮಾಡೋದಕ್ಕೇನೆ ಆ ರೋಡ್ನ ಮಾಡಿದ್ದಾರೆ. ಅದ್ ಬಿಟ್ಟು ಅದಾದ್ಮೇಲೆ ಮತ್ತೆ ಈ ಕಡೆ ಬಂದ್ರೆ ನೀವು ಎಷ್ಟೇರ ರೋಡ್ ನೋಡ್ಬೋದು. ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಅಂತ. ಸೊ ಈಗ ನಿಮ್ಗೆ ಗೊತ್ತು ಆಲ್ರೆಡಿ ಸಿಟಿ ಬಂದ್ಬಿಟ್ಟು ಅಷ್ಟು ಟ್ರಾಫಿಕ್. ಸೊ ಈ ರೋಡ್ ಏನಕ್ಕೆ ಮಾಡಿದೆ ಅಂದ್ರೆ ಇದು ಬ್ಯಾಂಗ್ಳೂರ್ ಸರ್ಕಲ್ ಆಗಿ ಬರುತ್ತೆ. ಸೊ ಈ ರೋಡ್ ನ ಕನೆಕ್ಟ್ ಮಾಡಿದ್ರೆ ನೀವು ಯಾವ ಲೊಕೇಶನ್ ಹೋಗ್ಬೇಕು ಆ ಲೊಕೇಶನ್ ಹೋಗ್ಬಿಡೋದು, ಬೆಂಗಳೂರು ರೀಚ್ ಆಗ್ಬೋದು. ಅದಕ್ಕೆ ಇದನ್ನ ಮಾಡಿದ್ದಾರೆ. ಆಲ್ರೆಡಿ ನಿಮಗೆ ಈ ಹೊಸಕೋಟೆಯಿಂದ ಮತ್ತೆ ಈ ಎಲೆಕ್ಟ್ರಾನಿಕ್ ಸಿಟಿವರೆಗೂ ರೋಡ್ ಕಂಪ್ಲೀಟ್ ಆಗಿದೆ. ಅದೊಂದು ರೋಡ್ ಓಪನ್ ಮಾಡಿದ್ದಾರೆ. ಸೊ ಸುಮಾರು ಜನಗಳು ಓಡಾಡ್ತಾ ಇದ್ದಾರೆ. ಈಗ ಈ ತಿಂಗಳಲ್ಲಿ ಏನೋ ಅದನ್ನ ಓಪನ್ ಮಾಡೋ ತರ ನಾನು ನ್ಯೂಸ್ ನೋಡಿದ್ದೆ. ಇನ್ ಶಾರ್ಟ್ ಅಲ್ಲಿ ಓಪನ್ ಆಗ್ಬಿಡುತ್ತೆ. ಆತರ ಸರೌಂಡಿಂಗ್ ಡೆವಲಪ್ಮೆಂಟ್ ಇರೋದ್ರಿಂದ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಪ್ಲೇಸ್. ಸೊ ಈ ಲೊಕೇಶನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆ. ಸೊ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ಮನೇನು ಕಟ್ಕೊಂಡ್ರೆ ಇಮಿಡಿಯೇಟ್ ಮನೆ ಕಟ್ಬೋದು. ಈಗ ಇಂಡಸ್ಟ್ರಿಯಲ್ ಎಲ್ಲ ಬರ್ತಿದ್ರೆ ಈ ಕಡೆ ಎಂಪ್ಲಾಯೀಸ್ ಎಲ್ಲ ರೆಸಿಡೆನ್ಷಿಯಲ್ ಬೇಕಲ್ವಾ? ಹೌದೌದು. ಮೀನ್ಸ್ ರೆಂಟಿಗೂ ಚೆನ್ನಾಗಿರುತ್ತೆ. ಹೌದು. ಓಕೆ. ಸೊ ಪಕ್ಕದಲ್ಲೇ ನಿಮ್ಗೆ ಒಂದು ವಿಲೇಜ್ ಇದೆ. ಆರಾಮಾಗಿ ನೀವು ಬಂದು ಇಲ್ಲಿ ಒಂದು ಮನೆನ ಕಟ್ಟಿ ಆರಾಮಾಗಿ ರೆಂಟಿಗೆ ಕೊಡ್ಬೋದು. ಇಲ್ಲ ನೀವು ಕೂಡ ಇರ್ಬೋದು. ಇಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ನಿಮಗೆ ಬೆಸ್ಟ್ ಆಗಿರುತ್ತೆ. ಸೊ ಇವಾಗ ಮೇನ್ ಪಾರ್ಟಿಗೆ ಬರೋಣ. ಸೊ ನಾನು ಕೂಡ ಈ ಒಂದು ಲೇಔಟ್ ಪ್ರೈಸ್ನ ಕೇಳಿಲ್ಲ ಸರ್ ಹತ್ರ. ಯಾಕಂದ್ರೆ ಸೊ ನಿಮ್ ಜೊತೆನೆ ರಿವೀಲ್ ಮಾಡೋಣ ಅಂತ ಇದ್ದೀನಿ. ಸೊ ಬೆಸ್ಟ್ ಪ್ರೈಸ್ ಇದೆ ಅಂತ ಹೇಳ್ತಾ ಇದ್ರು ಸರ್. ಸರ್ ಏನಿದೆ ಬೆಸ್ಟ್ ಪ್ರೈಸ್ ಇದ್ರದ್ದು? ಸರ್ ಆಕ್ಚುಲಿ ಬಂದ್ಬಿಟ್ಟು ಈ ಕಡೆ ನೀವು ಮುಂದೆ ಒಂದು ಲೇಔಟ್ ನೋಡಿದ್ರಲ್ಲ, ಸೊ ಅಲ್ಲಿ ಬಂದ್ಬಿಟ್ಟು 2000 rupees ಕೊಡ್ತಿದ್ದಾರೆ ಪರ್ ಸ್ಕ್ವೇರ್ ಫೀಟ್ಗೆ. ಸೊ ಬೆಸ್ಟ್ ಪ್ರೈಸ್ ಕೊಡ್ತಾರೆ 1600 rupees ಪರ್ ಸ್ಕ್ವೇರ್ ಫೀಟ್ಗೆ. 1600 rupees ಪರ್ ಸ್ಕ್ವೇರ್ ಫೀಟ್. ಹೌದು. ಸೊ ಅದಕ್ಕೆ ನೀವು ಅದರ ಒಂದು ಬೆಸ್ಟ್ ಚಾಲೆಂಜಿಂಗ್ ಪ್ರೈಸ್ ಅಂತ ಇದ್ದಿದ್ದ ಸರ್? ಓಕೆ. ಸೊ ವೀಕ್ಷಕರೇ, ನಿಮಗೆ ಪ್ರೈಸ್ ಬಂದ್ಬಿಟ್ಟು 1600 rupees ಪರ್ ಸ್ಕ್ವೇರ್ ಫೀಟ್ ಬರ್ತಾ ಇರೋದು. ಸೊ ಇದೇ ಭಾನುವಾರ ಈ ಒಂದು ಪ್ರಾಜೆಕ್ಟ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಲಾಂಚ್ ದಿನ ನಿಮಗೆ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಇಲ್ಲೆಲ್ಲ ನೀವು ಟಾರ್ ರೋಡ್ ನೋಡ್ತೀರಾ. ಸೊ ಕಂಪ್ಲೀಟ್ ಆಗಿ ನಿಮಗೆ ಡೆವಲಪ್ಮೆಂಟ್ ಆಗಿ ನಿಮಗೆ ಸಿಗುವಂಥ ಈ ಒಂದು ಪ್ರಾಜೆಕ್ಟ್ ಇದು ಸರ್. ಇವಾಗ ನಮ್ಮ ಅನ್ಲಾಕ್ ಕರ್ನಾಟಕ ವೀಕ್ಷಕರಿಗೆ ಪ್ರತಿ ಸರಿ ಒಂದು ಆಫರ್ ಇರುತ್ತೆ. ಸೊ ಈ ಸತಿ ಏನಾದರೂ ಆಫರ್ ಸಿಗ್ಬೋದು? ಖಂಡಿತ ಇದೆ. ಸೊ ನೀವು ಲಾಸ್ಟ್ ಟೈಮ್ ಏನು 50 rupees ಏನೋ ಕೊಟ್ಟಿದ್ರಿ ಕಡಿಮೆ ಅಂತ. ಸೊ ಈ ಟೈಮ್ ಬಂದ್ಬಿಟ್ಟು ಏನಂದ್ರೆ 100 rupees ನಾನು ಡಿಸ್ಕೌಂಟ್ ಕೊಡ್ತೀನಿ. 100 rupees? ಹೌದು. ಓಕೆ. ಸೊ 100 rupees ನಮ್ಮ ಕಡೆಯಿಂದ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇರುವಂಥದ್ದು 1500 rupees ಪರ್ ಸ್ಕ್ವೇರ್ ಫೀಟಿಗೆ ನಿಮಗೆ ಈ ಸೈಟ್ ನ ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ DC ಕನ್ವರ್ಷನ್ ಆಗಿದೆ, DTCP ಅಪ್ರೂವಲ್ ಕೂಡ ಬಂದಿರತ್ತೆ ಸರ್. ನೆಕ್ಸ್ಟ್ ಇವಾಗ ಬುಕಿಂಗ್ ಪ್ರೊಸೀಜರ್ ಯಾವ ತರ ಇರುತ್ತೆ?
ಸೊ ನಿಮಗೆ ಅವ್ರ ಕಸ್ಟಮರ್ ಬಂದು ಸೈಟ್ ಓಕೆ ಅಂದರೆ ಡೇ ಒನ್ನಲ್ಲಿ ಬುಕಿಂಗ್ ಅಮೌಂಟ್ 1 lakh ಕೊಡಬೇಕು. ಓಕೆ 1 lakh ಕೊಟ್ಟಿದ್ದೆ ಲೀಗಲ್ ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತೀನಿ. ಸೊ ಅವ್ರು ಯಾರು ಲಾಯರ್ ಇದ್ದಾರೆ ಅವರ ಲಾಯರ್ ಹತ್ರ ಹೋಗ್ಬಿಟ್ಟು ಲೀಗಲ್ ಒಪಿನಿಯನ್ ತೊಗೊಳ್ಳಿ. 10 days ಟೈಮ್ ಸಿಗುತ್ತೆ. 10th ಡೇ ಅವರು 25% ಪೇಮೆಂಟ್ ಮಾಡಬೇಕು. ಮೀನ್ಸ್ ಅಗ್ರಿಮೆಂಟ್. ಹೌದು. ಸೊ ಇನ್ ಕೇಸು ಲೋನ್ ಹೋಗಿದ್ರೆ ಲೋನ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲ ಅವರು ಓನ್ ಫಂಡಿಂಗಲ್ಲಿ ದುಡ್ಡು ರೆಡಿ ಇದೆ ಅಂದರೆ ಇಮಿಡಿಯೇಟ್ ಫುಲ್ ಅಮೌಂಟ್ ಪೇ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಬೋದು. ಎಲ್ಲನೂ ಖಾತಾ ರಿಲೀಸ್ ಆಗುತ್ತೆ. ಓಕೆ ಸರ್. ಸೊ ಬುಕಿಂಗ್ ಅಮೌಂಟ್ ಬಂದು ನಿಮಗೆ ವೀಕ್ಷಕರೇ 1 lakh rupees ಇರುತ್ತೆ. ಸೊ ಲಾಂಚ್ ಯಾವಾಗ ಮಾಡ್ತಾ ಇದ್ದೀರಾ ಸರ್ ಇದು? ಸೊ ಕಮಿಂಗ್ 16th ಬಂದ್ಬಿಟ್ಟು ನಾವು ಲಾಂಚ್ ಮಾಡ್ತಾ ಇರೋದು. ಓಕೆ, ಮಾರ್ಚ್ 16ಗೆ ಈ ಪ್ರಾಜೆಕ್ಟ್ ಲಾಂಚ್ ಆಗುತ್ತೆ. ಲಾಂಚ್ ಇದೆ. ಹಾಂ. ಸೊ ಮಾರ್ನಿಂಗ್ ಸೊ ಬೇಗ ಬಂದರೆ ಕಸ್ಟಮರ್ಗೆ ಪ್ಲಾಟ್ ಸಿಗುತ್ತೆ. ಓಕೆ. ಸೊ ಮೇನ್ ಆಗಿ ಫೇಸಿಂಗ್ಸ್ ಒಂದು ಹೈಲೈಟ್ ಮಾಡಿ ಸರ್. ಯಾವ್ದಾವ್ದು? ಇದರಲ್ಲಿ ಜಾಸ್ತಿ ಬಂದ್ಬಿಟ್ಟು ನಾರ್ತ್ ಮತ್ತು ಈಸ್ಟ್ ಫೇಸಿಂಗ್ ಬರುತ್ತೆ. ನಾರ್ತ್ ಮತ್ತೆ ಈಸ್ಟ್ ಫೇಸಿಂಗ್. ಓಕೆ. ಸೊ ವೀಕ್ಷಕರೇ, ಇದೇ ಮಾರ್ಚ್ 16ಕ್ಕೆ ಈ ಒಂದು ಪ್ರಾಜೆಕ್ಟ್ನ ಲಾಂಚ್ ಆಗ್ತಾ ಇರುವಂಥದ್ದು. ಸೊ ಲಾಂಚ್ ದಿನ ನಿಮಗೆ ಕಂಪ್ಲೀಟ್ ಆಗಿ 100% ಡೆವಲಪ್ಮೆಂಟ್ ಆಗಿ ಸಿಗ್ತಾ ಇರುವಂಥ ಒಂದು ಲೇಔಟು ಬೆಸ್ಟ್ ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಇಲ್ಲೇ ಸರೌಂಡಿಂಗ್ ನೀವು ಏನಾದರೂ ಪ್ರೈಸ್ ವಿಚಾರ ಮಾಡಿದ್ರೆ ನಿಮಗೆ 2000 ಮೇಲೇ ಪ್ರೈಸ್ ಬರ್ತಾ ಇರೋದು. ಬಟ್ ಇವ್ರು ನಿಮಗೆ ಕೊಡ್ತಾ ಇರೋದು 1600 rupees ಪರ್ ಸ್ಕ್ವೇರ್ ಫೀಟಿಗೆ ನಿಮಗೆ ಈ ಒಂದು ಸೈಟ್ನ ಕೊಡ್ತಾ ಇದ್ದಾರೆ. ಅದು ನಮ್ಮ ಅನ್ಲಾಕ್ ಕರ್ನಾಟಕ ವೀಕ್ಷಕರಿಗೆ 100 rupees ಡಿಸ್ಕೌಂಟ್ ಕೂಡ ಇರುತ್ತೆ ಸರ್. ಹಾಗೆ ಲಾಸ್ಟಲ್ಲಿ ನಮ್ಮ ಕಸ್ಟಮರ್ಗೆ ವಿಸಿಟಿಂಗ್ ಎಲ್ಲ ಯಾವ ಥರ ಫೆಸಿಲಿಟಿ ಮಾಡ್ಕೊಡ್ತೀರಾ? ಸೊ ನಾವು ಡೋರ್ ಸ್ಟೆಪ್ಪಲ್ಲಿ ಪಿಕಪ್ ಮಾಡ್ತೀವಿ. ಸೊ ನಮಗೆ 2 ವಿಷಯ ಕ್ಲಿಯರ್ ಆಗಿ ಇರಬೇಕು. ಒಂದೇನಂದ್ರೆ ಎಷ್ಟು ಜನ ಬರ್ತಾರೆ ಅಂತ. ಸೊ ವಿತ್ ಫ್ಯಾಮಿಲಿ ಬಂದರೆ ಒಳ್ಳೆಯದು. ಸೊ ಅದು ತಕ್ಕಂಗೆ ವೆಹಿಕಲ್ನ ಅರೇಂಜ್ ಮಾಡಿಬಿಡ್ತೀವಿ. ಅದೇ ಥರ ಬಂದ್ಬಿಟ್ಟು ಬುಕಿಂಗ್ ಪಾಸಿಬಿಲಿಟಿ ಸಮೇತ ಬರಲಿ. ಓಕೆ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಪೇಮೆಂಟ್ಸ್ಗೆ ನಾಳೆ ಹಿಂಗೆ ಆಗಲ್ಲ. ಯಾಕಂದರೆ ಕಸ್ಟಮರ್ ಸುಮಾರು ಜನ ಇರ್ತಾರಲ್ಲ. ಸೊ ಅವ್ರು ಕೇಳಿರೋ ಪ್ಲಾಟ್ ಸಿಗಲ್ಲ. ಸೊ ಬರಬೇಕಾದ್ರೆ ಒಂದು ಬುಕಿಂಗ್ ಪಾಸಿಬಿಲಿಟಿ ಸಮೇತ ಬರಲಿ. ಕ್ಯಾಶೋ ಇಲ್ಲ ಚೆಕ್ ಲೀಫು ಕಾರ್ಡೋ ಹೇಗೆ ಬೇಕಾದ್ರೆ ಬರಲಿ. ಸೊ ಬಂದರೆ ಅವ್ರಿಗೆ ಕೇಳಿರೋ ಪ್ಲಾಟ್ನ ಇಮಿಡಿಯೇಟ್ ಅವ್ರಿಗೆ ಬುಕಿಂಗ್ ಮಾಡಿ ಕೊಡ್ಬೋದು. ಓಕೆ ಸರ್. ಸೊ ವಿಸಿಟಿಂಗು ಕೂಡ ನಿಮಗೆ ಡೋರ್ ಸ್ಟೆಪ್ ಪಿಕಪ್ ಆ್ಯಂಡ್ ಡ್ರಾಪ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ಮೆಟ್ರೋ ಹೋಮ್ಸಿಗೆ ಬಂದಾಗ ನಮಗೆ ಸೈಟ್ ಅಷ್ಟೇ ಅಲ್ಲ, ನಮಗೆ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಕೂಡ ಇವರು ಕೊಡ್ತಾರೆ. ಸೊ ಆ ಬಿಸ್ನೆಸ್ ಅಪಾರ್ಚುನಿಟಿ ಏನಿದೆ ಅಂತ ಸರ್ ಈಗ ಕೇಳ್ಕೊಳ್ಳೋಣ. ಸರ್ ಹೇಳಿ. ಸರ್ ಬಿಸ್ನೆಸ್ ಯಾರು ಬೇಕಾದ್ರೆ ಮಾಡ್ಬೋದು. ಸೊ ಏನಂದರೆ ಈಗ ಕಸ್ಟಮರೇ ಬರ್ತಾರೆ, ಅವರೇ ಪ್ಲಾಟ್ ಬುಕ್ ಮಾಡ್ತಾರೆ ಅಂದರೆ ಅವ್ರಿಗೆ ಇನ್ನೂ ನಿಮ್ಮ ಕಡೆಯಿಂದ ಒಂದು 100 rupees ಡಿಸ್ಕೌಂಟು. ಅದಿಲ್ದಿರ ನಾವು ಬಂದ್ಬಿಟ್ಟು ಇನ್ನೂ 50 rupees ಅವ್ರಿಗೆ ಕ್ಯಾಶ್ ಬ್ಯಾಕ್ ಥರ ಕೊಡ್ತೀವಿ ನಾವು. ಅದು ಬಿಟ್ಟು ಅವ್ರು ಯಾರು ಕಸ್ಟಮರ್ ರೆಫರ್ ಮಾಡ್ತಾರೋ ಅವ್ರಿಗೆ ಪರ್ ಸ್ಕ್ವೇರ್ ಫೀಟಿಗೆ 50 rupees ಅಂತ ಅವ್ರಿಗೆ ರೆಫರಲ್ ಬೆನಿಫಿಟ್ ಅಂತ ತಗೋಬಹುದು. ಸೊ ಅವ್ರ ಪ್ಲಾಟ್ ತಗೊಂಡು ಅವ್ರ 4 ಜನ ಅವ್ರ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೂ ಅವ್ರು ಹೇಳ್ಬೋದು. ಓಕೆ. ಸೊ ಇದೊಂದು ಆಪ್ಷನ್ ನಿಮಗೆ ತುಂಬಾ ಚೆನ್ನಾಗಿರತ್ತೆ. ಸೊ ಯಾರಿಗೆಲ್ಲ ಒಂದು ಬಿಸ್ನೆಸ್ ಮಾಡಕ್ಕೆ ಇಂಟ್ರೆಸ್ಟ್ ಇರತ್ತಲ್ಲ, ಸೊ ಅವರು ಕೂಡ ನೀವು ಇವ್ರ ಜೊತೆ ಜಾಯ್ನ್ ಆಗಿ ಬಿಸ್ನೆಸ್ನ ನೀವು ಮಾಡ್ಬೋದು. ಯೋಗೇಶ್ ಸರ್, ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ. ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಇದೇ ಮಾರ್ಚ್ 16ಕ್ಕೆ ಈ ಒಂದು ಪ್ರಾಜೆಕ್ಟ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಕ್ ನೋಡ್ತಾ ಇದ್ರೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಡಿಸ್ಪ್ಲೇ ಮೇಲೆ ಬರ್ತಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ನಿಮ್ದು ಒಂದು ಕನಸಿನ ಸೈಟ್ ತಗೊಳ್ಳಿ. ಧನ್ಯವಾದಗಳು.